ಸರ್, ನನಗೆ ಮತ್ತೊಂದು ಕ್ಯೂರಿಯಾಸಿಟಿ ಇರೋದು ಅಂತಂದ್ರೆ ಶಿವಮೊಗ್ಗ ತುಂಬಾ ದೊಡ್ಡ ದೊಡ್ಡ ನಾಯಕರನ್ನ ಕೊಟ್ಟಿರುವಂತಹ ಜಿಲ್ಲೆ. ಆ, ಆ ಒಂದು ಬಾಂಡಿಂಗ್ ಹೇಗಿರ್ತಿತ್ತು ಅಂತ ಪಕ್ಷಾತೀತವಾಗಿ ಬಂಗಾರಪ್ಪನವರಾಗಿರ್ಬಹುದು ಮತ್ತು ತಾವಾಗಿರ್ಬಹುದು ಕಾಗೋಡು ತಿಮ್ಮಪ್ಪ ಅವರಾಗಿರ್ಬಹುದು, ಬಾಂಡಿಂಗ್ ಹೇಗಿರ್ತಾ ಇತ್ತು ನಿಮ್ಗಳ ಮಧ್ಯೆ? ಬಾಂಡಿಂಗ್ ಬಗ್ಗೆ ನಮ್ಮಲ್ಲಿ ಪರಸ್ಪರ ಗೌರವ ತುಂಬಾ ಇತ್ತು. Okay. ತುಂಬಾ ಗೌರವ. ನಾವು ಐಡಿಯಾಲಜಿ ಮೇಲೆ ಫೈಟ್ ಮಾಡ್ತಾ ಇದ್ವಿ. ಓಕೆ. ನಾನು ಗೋಪಾಲ್ ಗೌಡ್ರು ಅಂತ ಹೇಳಿದ್ ನಾನು. ಹ್ಮ್. ಗೋಪಾಲ್ ಗೌಡ್ರು ಬಹಳ ನನಗೇನು ವಯಸ್ಸಲ್ಲೂ ದೊಡ್ಡವರು, ಬಹಳ ಹಿರಿಯರು, ಮಹಾ ಸಿಟ್ಟು, ಕೋಪದ ಮನುಷ್ಯ. ಅವರ ಶಿಷ್ಯ ಕೊಡಂದಲ್ಲಿಂಗಪ್ಪ. ಓಕೆ. ಕೊಡಂದಲ್ಲಿಂಗಪ್ಪ ನನ್ನ ಕ್ಲಾಸ್ಮೇಟ್. ನಾವಿಬ್ರು ಬಹಳ ಚೆನ್ನಾಗಿದ್ವಿ. ಅವನು ಬರೋ ನನ್ನ ನಮ್ ಗೌಡ್ರ ತರ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗೋದು. ನೋಡ್ರಿ ಇವ್ರು ಜನಸಂಘದವ್ರು ಅಂತ ತೋರ್ಸೋರು. ನಿಮ್ ಜನಸಂಘ ದೀಪ ಆರೋತು ಅಂದ್ರು. ನಾನು ಹೇಳಿದೆ ನಿಮ್ದು ಮರ ಸುಟ್ಟೋತು ಅಂದೆ. ಅವ್ರದ್ದು ಮರ ಆಗೋಗ್ಬಿಡ್ತು. ನಮ್ ದೀಪದಿಂದ ನಿಮ್ ಮರ ಸುಟ್ಟೋತು ಗೌಡ್ರೆ ಅಂತ ಹೇಳಿ ಅಷ್ಟು ನೆನಪಿದೆ ನನಗೆ. ಈ ತರ ಆತ್ಮೀಯತೆ ಇತ್ತು. ಮತ್ತು ಅಲ್ಲಿ ನಾವು ಅಭ್ಯರ್ಥಿಗಳು ಅವ್ರದ್ದಿಲ್ಲ ಅಂದ ಕಡೆ ನಾವಿಲ್ಲ ಅಂದ ಕಡೆ ಅವರಿದ್ರೆ ಪರಸ್ಪರ ಸಪೋರ್ಟ್ ಮಾಡ್ಬೇಕು ಅನ್ನೋ ಮಾತುಕತೆ ನಡೀತಾ ಇತ್ತು. ಕೋಲಿಷನ್ ಅಲ್ಲ. ಈಗ ಉದಾಹರಣೆಗೆ 67ರ ಚುನಾವಣೆಗೆ, ಪಾರ್ಲಿಮೆಂಟ್ ಚುನಾವಣೆಗೆ ನಮ್ಮ ಹತ್ರ ಕ್ಯಾಂಡಿಡೇಟ್ ಇರಲಿಲ್ಲ. ಸಮಾಜವಾದಿ ಪಾರ್ಟಿಯಿಂದ ಜೆ.ಎಚ್. ಪಟೇಲ್ರು. ಜೆ.ಎಚ್. ಪಟೇಲ್ರು ನಾನು ಹುಡ್ಕೊಂಬಂದ್ರು. ಜೆ.ಎಚ್. ಪಟೇಲ್ರು, ವೈ.ಆರ್. ಪರಮೇಶ್ವರಪ್ಪ, ಕೋಣಂದರ್ಲಿಂಗಪ್ಪ ಇವರೆಲ್ಲ ನನ್ನ ಹತ್ರ ಬಂದ್ರು. ನಾನು ಅವಾಗ ಜನಸಂಘದ ಜಿಲ್ಲಾ ಅಧ್ಯಕ್ಷ. ಹುಡ್ಕೊಂಬಂದ್ರು. ಏನು ನೀವು ಯಾರು ನಿಮ್ ಕ್ಯಾಂಡಿಡೇಟ್ ಅಂತ ಕೇಳಿದ್ರು. ಯಾರು ಇಲ್ಲಪ್ಪ, ಕಷ್ಟ ಆಗ್ತದೆ, ನಮ್ಮದು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಯಾರು ಸಿಗ್ತಾ ಇಲ್ಲ. ನಾವು ನಾನು ನಿಲ್ತಾ ಇದ್ದೀನಿ, ನಿಮ್ ಸಪೋರ್ಟ್ ಬೇಕು. ನಾನು ತಕ್ಷಣ ಒಪ್ಲಿಲ್ಲ. ಆಯ್ತಪ್ಪ, ನಮ್ಮ ಪಾರ್ಟಿ ಕಾರ್ಯಕರ್ತನೆಲ್ಲ ಕರೆದು ಕೇಳ್ತೇನೆ, ನಾಳೆ ನೀವು ಇದೇ ಟೈಮಿಗೆ ಪಾರ್ಟಿ ಆಫೀಸಿಗೆ ಬನ್ನಿ ಇದ್ದೆ. ಮಾರನೇ ದಿವಸ ನಮ್ಮ ಯಾರು ಪ್ರಮುಖರು ಇದ್ರು ಅವ್ರನ್ನೆಲ್ಲ ಕರೆದಿದ್ದೆ, ಒಂದ್ 5-6 ಜನ. ಎಲ್ಲರೂ ಸೇರಿ ಒಪ್ಕೊಂಡ್ವಿ. ಅವ್ರಿಗೆ ಕೆಲಸ ಮಾಡಿದ್ವಿ ನಾವು. ಗೆದ್ರು ಅವರು. ಗೆದ್ದ ಮೇಲೂ ನಮ್ ಜೊತೆಗೆ ತುಂಬಾ ಚೆನ್ನಾಗಿದ್ರು. ಆ ಬಾಂಧವ್ಯ ಹಾಗೆ ಇತ್ತು ನಮ್ ಜೊತೆಗೆ. ಬಾಂಧವ್ಯ ಹಾಗೆ ಇತ್ತು. ಅಮ್ಮನ ಕರಿ